ಈ ವಿಡಿಯೋದಲ್ಲಿರೋ ವಿಜುವಲ್ಸ್ಗೂ ಮತ್ತು ನಾನು ಹೇಳ್ತಾ ಇರೋ ಟಾಪಿಕ್ಗೂ ಸಂಬಂಧ ಇಲ್ಲ ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ನಾನು ಏನು ಕನ್ವೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಈ ಲೌಕಿಕ ಬದುಕಲ್ಲಿ ಇದ್ಕೊಂಡೇ ಹೆಂಗೆ ಅಲೌಕಿಕ ಸಂತೋಷನ ಫ್ಯೂ ಮಿನಿಟ್ಸ್ ಆದರೂ ನಾವು ಕೆಲವೊಂದು ಸಲ ಅದನ್ನು ಫೀಲ್ ಮಾಡ್ಬೋದು ಅನ್ನೋದನ್ನು ನಮಗೆ ಹಿರಿಯರು ಹೆಂಗೆ ಅದನ್ನು ಸೆಟ್ ಮಾಡಿ ಹೋಗಿದ್ದಾರೆ ಅಂತ ಹೇಳೋದು ಒಂದು ಸಣ್ಣ ಪ್ರಯತ್ನ ಇದರಲ್ಲಿ ಅಷ್ಟೇ. ಹೇ ಗಾಯ್ಸ್, ಒಂದು ಖಗೋಳ ವಿದ್ಯಮಾನನ ದೈವಿಕವಾಗಿ ಆಧ್ಯಾತ್ಮಿಕವಾಗಿ ಅದು 144 ವರ್ಷಕ್ಕೊಮ್ಮೆ ಆಚರಿಸ್ತಾ ಇರೋ ಕುಂಭಮೇಳದ ಮಾಘ ಸ್ನಾನಕ್ಕೆ ನಾವೆಲ್ಲ ಸಾಕ್ಷಿಯಾಗಿರೋದು ನಮ್ಮ ಅದೃಷ್ಟ. ನಮ್ಮ ಧರ್ಮ ರಕ್ಷಣೆಗೆ ಅಂತ ಇರುವಂಥ ನಾಗಸಾಧುಗಳು ಶಂಕರಾಚಾರ್ಯರಿಂದ 4 ದಿಕ್ಕಲ್ಲೂ ಸ್ಥಾಪಿತ ಆದಂಥವ್ರು, ಶಸ್ತ್ರ ಮತ್ತು ಶಾಸ್ತ್ರ ಎರಡರಲ್ಲೂ ಪರಿಣಿತ ಆಗಿರೋ ಅಂಥವ್ರು, ಕಠಿಣವಾದಂಥ ವಿಶಿಷ್ಟ ಆಚರಣೆಗಳನ್ನ ಮೈಗೂಡಿಸ್ಕೊಂಡಿರೋರು. ಸೇಮ್ ಆ ಗೋರಿಗಳು ಹಾಗೇನೆ ಅಲ್ವಾ, ಬೇಡ ಅಂತ ಬಿಸಾಕೋದ್ರಲ್ಲೂ ಶಿವನ್ನ ಹುಡ್ಕೋ ಅಂಥವ್ರು. ಇವರೆಲ್ಲ ನಮಗೆ ಸಿಗೋದು ಕುಂಭಮೇಳದಲ್ಲಿ ಮಾತ್ರನೇ. ಅದು ಈ ಸತಿ ಅಂತೂ ಕಿನ್ನರಿ ಅಖಾಡ ಅಂದರೆ ಲೇಡೀಸು ಅಗೋರಿಗಳು ಅಥವಾ ನಾಗಸಾಧುಗಳಿರ್ತಾರಲ್ಲ, ಅವರು ಸಹ ಮಾಘಸ್ನಾನದಲ್ಲಿ ಪಾಲ್ಗೊಂಡಿದ್ದಾರೆ. ಅದು ವುಮೆನ್ ಎಂಪವರ್ಮೆಂಟ್ ಅಲ್ಲೂ. ಅಥವಾ ದೈವಿಕವಾಗಿ ಹೇಳಬೇಕು ಅಂತ ಅಂದರೆ ಅರ್ಧನಾರೀಶ್ವರನ ಸಿಂಬಲೈಸ್ ಮಾಡ್ತಾ ಇರ್ಬೋದು. ಬಟ್ ಒಳ್ಳೆ ಬೆಳವಣಿಗೆ ಅಲ್ವಾ. ಇತ್ತೀಚೆಗೆ ಸ್ವಲ್ಪ ಸ್ಪಿರಿಚುವಲ್ ಬುಕ್ಸ್ ಆಗಲಿ, ಸ್ಪಿರಿಚುವಲ್ ಥಿಂಗ್ಸ್ ಎಲ್ಲಾದರೂ ಕೇಳೋಕ್ಕೆ ನೋಡೋಕ್ಕೆ ಸಿಕ್ಕಿದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದು ನನಗೆ ತುಂಬಾ ಕಾಡಿದ್ದು ಈ ಕುಂಭಮೇಳ. ಸ್ಪೆಷಲಿ ನಾಗಸಾಧುಗಳು ಮತ್ತು ಅಗೋರಿಗಳು ಅವ್ರ ಜೀವನ ಶೈಲಿ ಏನಕ್ಕೋಸ್ಕರ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಹುಡುಕ್ದಾಗ ನನಗೆ ಸಿಕ್ಕಿದ ಆನ್ಸರೇ ಮೋಕ್ಷ ಸಾಧನೆಗೋಸ್ಕರ ಇದೆಲ್ಲ ಮಾಡ್ತಾರೆ. ನಾವು ಇತ್ತೀಚೆಗೆ ನಮ್ಮ ಮೆದುಳು ಮತ್ತು ಆಲೋಚನೆಗಳಿಗೂ ಕಾಯಿಲೆ ಬರುತ್ತೆ, ಅದು ನಮ್ಮ ದೇಹದೊಂದು ಅಂಗ ಅಂತ ಇತ್ತೀಚೆಗೆ ನಾವು ರಿಯಲೈಸ್ ಆಗ್ತಾ ಇದ್ದೀವಿ. ಬಟ್ ಆ ಸೀರಿಯಸ್ ಇಶ್ಯೂಗೆ ಆವಾಗಲೇ ಔಷಧಿ ಕಂಡಿಡ್ದೋಗಿದ್ದಾರೆ, ಅದೇ ಆಧ್ಯಾತ್ಮ. ಸಮುದ್ರ ಮಂಥನದಲ್ಲಿ ಧನ್ವಂತರಿಯಿಂದ ಬಿದ್ದಂಥ 4 ಅಮೃತದ ಹನಿಗಳು ಎಲ್ಲೆಲ್ಲಿ ಬಿತ್ತೋ ಅಲ್ಲಲ್ಲಿ ಈ ಕುಂಭಮೇಳನ ನಡೆಸ್ತಾರೆ ಅಂತ ಪ್ರೆಸೆಂಟ್ ನಂಬ್ತಾ ಇದ್ದೀವಿ ನಾವೀಗ. ಮತ್ತು ರಾಶಿ ಚಕ್ರದ ಮೇಲೆ ಸೂರ್ಯ ಮತ್ತು ಗುರು ಯಾವ್ಯಾವ ರಾಶಿಗೆ ಹೋಗ್ತಾರೆ ಅದ್ರ ಮೇಲೆ ಪ್ಲೇಸ್ನ ಡಿಸೈಡ್ ಮಾಡಿರೋದು. ದುಡ್ಡು, ಒಡವೆ, ಬಟ್ಟೆ ಈ ಥರ ಫ್ಯಾನ್ಸಿ ವಸ್ತುಗಳ ಹಿಂದೆ ಬಿದ್ದಿರೋ ನಾವು IIT ಬಾಬಾ ಮತ್ತು ಕೃಷ್ಣಗಿರಿ ಬಾಬಾ ನಮ್ಮ ಕರ್ನಾಟಕದವರೇ ಆಗಿರೋ ಅಂಥ ಅವರು 400 ಜನನೋ 500 ಜನನೋ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದ ಅಂಥ ವ್ಯಕ್ತಿ ಇವತ್ತು ಎಲ್ಲನೂ ಬಿಟ್ಟು ಹೋಗಿ ನಾಗಸಾಧುಗಳಾಗಿದ್ದಾರೆ. ಅವ್ರನ್ನೆಲ್ಲ ನೋಡಿದಾಗ ಇದರಲ್ಲಿ ಏನೋ ಬೇರೆ ಥರದೇ ಒಂದು ಸಾಧನೆ ಇರುತ್ತೆ, ಏನೋ ಬೇರೆ ಥರದೇ ಒಂದು ಆನಂದ ಸಿಗುತ್ತೆ ಅವರಿಗೆ ಅಂತ ಅನಿಸುತ್ತಲ್ವ ಯಾರಿಗೆ ಆದ್ರೂ. ಏನೇ ಆಗಲಿ ಇಷ್ಟು ದೊಡ್ಡ ಸ್ಪಿರಿಚುವಲ್ ಗ್ಯಾದರಿಂಗ್ನ ಇಡೀ ದೇಶಕ್ಕೆಲ್ಲ ಸ್ಪ್ರೆಡ್ ಮಾಡ್ತಾ ಇರೋ ಅಂಥ ಮೀಡಿಯಾಗಳಿಗೆ ಥ್ಯಾಂಕ್ ಯು ಹೇಳ್ತಾ, ಮತ್ತು ಅಲ್ಲಿ ಕೆಲವೊಂದು ಡೋಂಗಿ ಬಾಬಾಗಳಿಗೆ ಮತ್ತು ಆ ಮೊನಾಲಿಸಾನ ಹುಡುಗಿ ಹಿಂದೆ ಬಿದ್ದಿರೋ ನಾನ್ಸೆನ್ಸ್ಗಳಿಗೆ ಧಿಕ್ಕಾರ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.